ಏ ಶಿವಣ್ಣ ಶಿವಣ್ಣ ಅದಾನ ಇಲ್ಲೋ ಮಾರಾಯ ಮನ್ಯಾಗ ಆಗಲೇ ಫೋನ್ ಹಚ್ಚೇನಿ ನೋಡಿ. ಮಧ್ಯಾಹ್ನದಾಗ ಫೋನ್ ಹಚ್ಚಿ ಹೇಳೀನಿ ಸಂಜೆ ಮುಂದೆ ಹೊಟ್ಟೆ ಇರಾಕ ಹೋಗೋಣಪ್ಪ ಅಂತಂದು ಏನು ಮಾಡತ್ತಾನೋ ಏನು. ಇಲ್ಲೇ ನಿಮ್ಮಪ್ಪ ಅದಾನ ಮನ್ಯಾಗ, ಅವಂಗ ಹೊಟ್ಟೆ ಹೇರಾಕ ಹೋಗುಣಪ್ಪ ಸಂಜೆ ಮುಂದೆ ಅಂತ ಹೇಳಿದ್ದೆ. ಮಾರಾಯ ಅದ ನನಪ್ಪ ದಡಪ್ಪ ಅವ ಮನ್ಯಾಗಿಲ್ಲ, ಹೊಲಕ್ಕೆ ಹೋಗ್ಯಾನ. ಈಗ JCB ಬಂದೈತಂತ, ಅಲ್ಲೊಂದಿಟ ಹಳ್ಳ ಬಳಸ್ತಾರಂತ. JCB ಫೋನ್ ಹಚ್ಚಿದ್ರ ಅದಕ್ಕೆ ಹೋಗ್ಯಾನ ದಡಪ್ಪ. ನನಗ ಹೋಗಂತ ಹೇಳ್ಯಾನ, ಹೊಟ್ಟೆ ಹೇರಾಕ ನೀ ಕರ್ಯಾಕ ಬರ್ತಿದೆ ಹೋಗಂತ ಹೇಳ್ಯಾನ. ನಾನು ಬರ್ತೇನೆ ಬಾರಪ್ಪ. ನೀ ಬರ್ತೀಯ? ಏ ಮಾರಾಯ ನಿನಗೆ ಸಜ್ಜಾಕತ್ತೇನೆ ಇಲ್ಲೋ ಮಾರಾಯ, ಜಲ್ಲಿ ತುಂಬೋದು ತುಂಬೆ ಗಾಡಿಗೆ ಹಾಕೋದು. ಇಲ್ಲ ದೊಡ್ಡಪ್ಪ, ನಾ ತುಂಬ್ತೇನೆ ಬಾ. ಮತ್ತು ನಮ್ಮ ಹೊಟ್ಟೆ ಹೇರಾಕ ನಾನು ಹೋಗಿದ್ದು, ನಾನು ಅಪ್ಪ ಬೀರಪ್ಪಜ್ಜನ ಮಗ ಹೋಗಿದ್ದೀವಿ. ನಾ ತುಂಬ್ತೇನೆ ಬಾ. ತಡಿಪ ಮಾರಾಯ, ಅವ್ನ ಗಾಡಿ ಅವ ಬಸ್ ಸ್ಟ್ಯಾಂಡ್ನಾಗ ಗಾಡಿ ಹಚ್ತೇನಂತ ಹೇಳ್ಯಾನ. ಅವಂಗೊಂದು ಫೋನ್ ಮಾಡಿ ಬರ್ತಾನೆ. ಮತ್ತು ಅವ್ನ ಗಾಡಿ ಹಚ್ಚೇನಂತಂದ್ರೆ ಬರುವಂತಿ ಬಾ. ನಿಮ್ಮಪ್ಪನ ಬಂದಿದ್ರೆ ಬೇಸಿ ಆಕೈತ್ಲೆ, ಎಲ್ಲಿ ಎಳೆ ಆಕತಿ ಏನು? ಇಲ್ಲ ದೊಡ್ಡಪ್ಪ, ನಾ ತುಂಬ್ತೇನೆ ಬಾರಪ್ಪ. ದೊಡ್ಡಪ್ಪ ನಾ ಒಬ್ಬನ ಸಾಕನ, ಮತ್ತೆ ಯಾರನ್ನಾರ ಕರ್ಕೊಂಬರ್ಬೇಕನ ಹೇಳಿ. ಮತ್ತು ಆ ಹುಡುಗಿಯರ್ಯಾರ ಗುರುನಾಥ ಖಾಲಿ ಅದನ, ಅವನು ಕರ್ಕೊಂಬರ್ಲ. ಮತ್ತು ಎಂಡಿಗ್ಯಾರ ನವೀನನ್ನು ಕರ್ಕೊಂಬರ್ಲ, ಹೆಂಗೆ ಹೇಳ? ಬರ್ತಾರನ್ಲಿ ಆ ಹುಡುಗರು ಖಾಲಿ ಅದಾರ? ಏನು ಮರಾಯ ನನಗೆ ಗೊತ್ತೇ ಇಲ್ಲ ಮರಾಯ ಅವ್ರು ಖಾಲಿ ಅದಾರಂತ. ನಾ ಸುಳ್ಳು ಮುಂಜಾನೆಯಿಂದ ಹುಡ್ಕ್ಯಾಡಿ ಇಟ್ಟು ನೋಡು ಮಾರಾಯ. ಮುಂಜಾನೆಯಾಗ ಆಗಿದ್ರೆ 2 ಗಾಡಿ ಹೇರ್ಕೊಂಬರ್ತಿದ್ವಿ. ಮತ್ತು ಗುರುನಾಥನ ನವೀನನ್ನ ಕೇಳಂದ್ರೆ ಕೇಳ್ತಾನೆ ದೊಡ್ಡಪ್ಪ, ಕರ್ಕೊಂಬ ಅಂದ್ರೆ ಕರ್ಕೊಂಬರ್ತಾನೆ. ಕೇಳ್ಯಾರ ಕೇಳೋಲೆ ಮಾರಾಯ, ಬಡ ಹೊತ್ತು ಹೊರಗಡ್ದು ತುಂಬ್ಕೊಂಬರೋಣ. ನಾ ಗಾಡಿ ಅವಂಗ ಫೋನ್ ಹಚ್ಚಿ ಬರ್ದಂತ ತಗೋರಪ್ಪ. ಬೇಸಿಗವ ನವೀನದನ್ನ ಮನ್ಯಾಗ ಯಪ್ಪ ಮನ್ಕೊಂಡಿರ್ಬೇಕವ. ಕಡ್ಲಿ ಕೀಳಕ್ಕೆ ಹೋಗಿದ್ನ, ಕಡ್ಲಿ ಕಿತ್ತು ಬಂದು ಮಕ್ಕೊಂಡಾನವ. ಹಿಂಗೆ ಸಿದ್ದಪ್ಪ ದೊಡ್ಡಪ್ಪ ಮತ್ತು ಗೋಧಿ ಹೊಟ್ಟೆ ಹಿರಾಕ ಬರ್ತೀರ್ನ ಅಂತಂದು ಹೇಳ್ಯಾನ. ನಾನು ಹೊಂಟೇನು, ಅಪ್ಪ ಹೇಳಿದ್ನಂತ. ಅಪ್ಪ ನನಗೆ ಹೋಗಂತ ಹೇಳ್ಯಾನ, ಹೊಲಕ್ಕೆ ಹೋಗ್ಯಾನಪ್ಪ. ಮತ್ತು ಅವ್ನಿಗೆ ಇನ್ನೊಬ್ರು ಬೇಕಾಗ್ಯಾರ, ನವೀನ್ ಬರ್ತಾನ. ಎಬ್ಬಿಸಿ ಕೇಳ. ಏನು ನವೀನ ಬಾ ಇಲ್ಲೇ, ಈ ಪ್ರಕಾಶ ಕರಕತ್ತಾನ ಬಾ. ಯಾಕೆ ಬೇವ ಎದಕ್ಕರೆ ಆತಿದ್ದಿ ನನ್ನ? ಇಲ್ಲಿದೆಯೇ ಯಪ್ಪ, ನೀ ಮಕ್ಕೊಂಡಿದ್ದೆಲ್ಲ ಯಾವಾಗ ಎದ್ದೋದಿ? ಇಲ್ವಾ ಆಗಲ್ಯಾಗ ಫೋನ್ ಹಚ್ಚಿದ್ದವ, ಎದ್ದೆ ನಾನು. ಎದ್ದು ಹಿತ್ಲಕ್ಕೆ ಹೋಗಿದ್ದೆ. ಏನು ಹೇಳ್ಬಿ? ಮತ್ತು ಪ್ರಕಾಶ ನಿನಗೆ ಹೊಟ್ಟೆ ಇರಕ್ಕೆ ಬರ್ತೀನಿ ಅಂತ ನೋಡಿಪ್ಪ, ಹೆಂಗೆ ಮಾಡ್ತಿ? ನಾನು ಹೊಂಟೇನೆ, ಹೋಗುನ್ ಬಾರ್ಲೆ. ಇಬ್ರು ಒಂದು ಗಾಡಿ ಹಾಕತ್ತೆ ಅಂತ ಸಿದ್ದಪ್ಪ ದೊಡ್ಡಪ್ಪ ಗೋಧಿ ಹೊಟ್ಟೆ ಹಿರಾಕ ಹೇಳ್ಯಾನ. ಹೋಗುನ್ ಬಾ. ನಾ ರಾತ್ರಿ ಕಡ್ಲಿ ಕೀಳಕ್ಕೆ ಹೋಗಿದ್ನಿಲ್ಲಪ್ಪ, ನನಗೆ ಯಾಕೋ ಬ್ಯಾಸರನ ಭಾಳ ಆಗೈತಿ, ಮೈ ಕೈ ಜಡ ಆಗೈತಿ. ನಾನು ಕಡ್ಲಿ ಕೀಳಕ್ಕೆ ಹೋಗಿದ್ನಿಲ್ಲಪ್ಪ, ಅಪ್ಪ ಹೇಳಿ ಹೋಗ್ಯಾನ ಹೋಗಂತಂದ ಹೊಂಟೇನಿ. ಮತ್ತು ನಾನು ನೀನಿಬ್ರು ಹೋಗೊಂಬ, ವಾತ್ರಕತಿ ಲಗುನ ಬರ್ನಂತ. ಇನ್ನೂ ಗೋಧಿ ಹಚ್ಚಗೈತ್ಲೆ ಮಾರಾಯ, ತುಳ್ಕೊಂತ ಹೋಗ್ಬೇಡ್ರಪ್ಪ, ಹಿಂಗೆ ದಾರಿ ಹಿಡ್ದ ನಡೀರಿ. ಅಲ್ಲ ದೊಡ್ಡಪ್ಪ, ಗಾಡಿ ಅವ ಮತ್ತು ಬಸ್ ಸ್ಟ್ಯಾಂಡ್ನಾಗ ಹಚ್ಚಾನ ಅಂತ ಹೇಳಿದ್ಪ, ಅಲ್ಲಿಗೆ ಬಂದೀವಿ. ಮತ್ತು ಹೊಲಮಾಟನ ಬಂದುಬಿಟ್ವಿ. ಎಲ್ಲಿದಾನ ಗಾಡಿ ಅವ? ದೊಡ್ಡಪ್ಪ ಅವ್ ಕುಡಿತಾನ ನೋಡ, ಕುಡುದೆಲ್ಲಾರ ಮನಗೆ ಇನ್ಕೊಂಡಾನ. ಮತ್ತು ಆ ಬಡ್ಗ್ಯಾರ ಅವ್ನ ಗಾಡಿಗೆ ಯಾಕೆ ಇಡಕ್ಕೆ ಹೋಯ್ದು ಮರಾಯ ನೀನು? ಮುಂಜಾನೆ ರೊಕ್ಕ ಇಸ್ಕೊಂಡಾನು ಮರಾಯ, ಮುಂಜಾನೆ ರೊಕ್ಕ ಇಸ್ಕೊಂಡಾನ. ಕುಡೋದು ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಮಕ್ಕೊಂಡಿದ್ದ. ಆದ್ರೆ ಅವನ್ನ ಎಬ್ಬಿಸಿ ಮಕ ತೊಳಗಿಸ್ಕೊಂಡು ಮಾರಾಯ ಬಸ್ ಸ್ಟ್ಯಾಂಡ್ನಾಗ ಅವ್ನ ಅಂಗಡಿಗೆ ಕರ್ಕೊಂಡು ಹೋಗಿ ಚಹಾ ಕುಡಿಸ್ಕೊಂಡು ಬಂದೇನಿ. ಗಾಡಿ ತೊಗೊಂಡು ನಿಂತು ಅವ ನನಗೆ ಫೋನ್ ಹಚ್ಚಿ ಹೊಲಕ್ಕೆ ಬಂದಾನ. ನೀವು ಬರೋದೊಟ್ಟು ತಡ ಆತಲ್ಲ, ಹೊಲ್ದಾಗ ಅದಾನ. ಇಲ್ಲಿ ನೋಡು ದೊಡ್ಡಪ್ಪ, ಮತ್ತು ಖಾಲಿ ಬರೋದಾದೀತ. ಇಲ್ಲಲೇ ಸೊಳೆ ಮಗನ ಹೊಲಕ್ಕೆ ಹೋಗ್ಯಾನೀಗ. ಅವ ಗಾಡಿ ತೊಗೊಂಡ ಗಾಡಿ ಹಚ್ಚಿರ್ತಾನ ಅಲ್ಲಿ, ಅವ ಹೋಗಿ ತುಂಬುಣ್ರಿ ನಾವು. ನವ್ಯ ಎದಕ್ಕೆ ಬೇಕು ನಡಿಲೇಪ್ಪ, ಗಾಡಿ ಹಚ್ಚಿದ್ರೆ ಬೇಸಕತ್ತೆ. ನಾವು ಗಾಡಿ ತುಂಬುಣ್ರಿ. ಅವ ಏನು ಮಾಡಾವ, ತುಂಬಾವಲ್ಲ ಏನು ಮಾಡಾವಲ್ಲ, ಹಾಪ್ಸೋಳೆ ಮಗ. ಅಯ್ಯೋ ದೊಡ್ಡಪ್ಪ, ಅಲ್ಲಿ ನೀರಾಗ ಹಾವು ನೋಡಪ್ಪ, ಹಾವು ಕೌಲೆದಾಗ ನೀರಾಗ. ಎಲ್ಲೇ ನೀವು ಚಂದಾಗಿ ನೋಡಿ, ಇಲ್ಲ ನೋಡ ಇಲ್ಲೇ ಮಾರಾಯ ಹಾವಿಲ್ಲ ಜಾಗ ಐತೆ, ಅವಂಗ ಇರುಗ್ ಬರ್ರಿ. ಮತ್ತು ನೀರಾಗ ಇದ್ದಿದ್ದಿತ್ತು ಕವಲೆದಾಗ. ನೀವು ಚಂದಾಗಿ ನೋಡ್ಕೊಂಡು ದಾಟ್ಕೊಂಡು ಬರ್ರಿಪ್ಪ ಮಾರಾಯ. ದೊಡ್ಡಪ್ಪ ಅಲ್ಲಿ ಹಾವು ಐತಿ ಮಾರಾಯ, ಬ್ಯಾಡೋ ಮಾರಾಯ ಅಲ್ಲಿ. ಮತ್ತು ಎಲ್ಲಿ ಹಾದೋಕ್ಯೋ ಮಾರಾಯ, ಎಲ್ಲಿ ಹೊಲ್ದಾಗ ಇನ್ನೂ ಸಣ್ಣದೈತಿ, ಗೋಧಿ ಹಸಿ ಐತಿ, ನೀರು ಹಾಸ್ಯಾರ, ಇದ್ರಾಗ ಎಲ್ಲಿ ಹಾದೋಕ್ಕಿರೋ ಮಾರಾಯ? ಹಾಫ್ ಸೋಳೆ ಮಗನ ಅದೇನು ಒತ್ತಾಟೆ ಇರ್ತೈತೆ. ನಾ ಹೋಗಿದ್ದೀತ ನಡಿ ಹೋಗುಣ್ರಿ. ಅಲ್ಲಲ್ಲೇ ನಾವು ನೀವು ಹಾವಿನ ಹೊಡೆದದ್ದು ನೆನಪೈತೆ ನಿಮ್ಗೆ? ಹಾವಿನ ಹೊಡೆದಿದ್ದು ಅಲ್ಲಿ ನೀರು ಹಾಸಕ್ಕೆ ಬಂದಾಗ. ಇದು ಸಿಗೋ ಹಂಗಿದ್ರೆ ಆಟಾಪಿದ್ರೆ ಹೊಡೆದ ಬಿಡ್ರಲ್ಲೇ ಇದನ್ನು. ಯಪ್ಪ ದೊಡ್ಡಪ್ಪ ನಮಗೇನು ಆಗೋದಿಲ್ಲಪ್ಪ ಮಾರಾಯ, ಇದು ದೊಡ್ಡದ ಐತಿದು ಹಾವ. ಹೋಲ್ ಬಿಡ್ರಪ್ಪ, ಹೋತದ ಮುಂದೆ ಹೋತ ಕಾಲೆಗುಂಟ ಹೋಗೈತಿ. ನಾವು ಹೋಗೋಣ ಬರ್ರಿ. ಅಲ್ಲಿ ಲೇಪರ್ಕ್ಯಾ ಅವ ಸಿದ್ದಪ್ಪ ದೊಡ್ಡಪ್ಪ ಎಷ್ಟು ಜಿಪ್ಪುನದ ನೋಡ್ಲಿ. ಒಂದು ಕಪ್ ಚಾನಾರ ಕುಡಿಸಿ ನಾಳೆ ನಮ್ಗೆ ಅಲ್ಲ ಹೊಟ್ಟೆ ಹೇರ್ಕೊಂಡು ಗಾಡಿ ಹೊಟ್ಟೆ ಹೇರ್ಕೊಂಡು ಬಂದಿಂದ ಮನ್ಯಾಗಾರ ಚಹಾ ಮಾಡ್ರಿ ಅಂತ ಅನ್ಲಿಲ್ಲ. ಅಲ್ಯಾರ ಹೊರಗೆ ನಮ್ಗೆ ಬಸ್ ಸ್ಟ್ಯಾಂಡ್ನಾಗ ಕುಡಿಸ್ಲಿಲ್ಲ. ತಗೋರ್ಲಿ 10 ರೂಪಾಯಿ ಚಹಾ ಕುಡಿಯಾಕ ಅನ್ಲಿಲ್ಲ.
ಲೇ ನವ್ಯ ಅವ ಸೊಳೆ ಮಗ ಭಾಳ ಜಿಪುನನ ಅದಾನ. ಸುಮ್ಮನೆ ನಮ್ಮ ಅಪ್ಪ ಅವ್ನು ಹ್ಞೂ ಅಂದಿದ್ನ ಅಂತ ಹೋಗಿದ್ನಿ. ಇಲ್ಲಿರ ನಾ ಎಲ್ಲಿ ಹೋಗ್ಬೇಕಲೆ ಹೋಲಿರ ಮನೆಗೆ ಬಂದಿದ್ದ ನಮ್ಮ ಅಪ್ಪ ಬೈತಿದ್ ನಾನು. ಆ ಹಾಫ್ ಸೊಳೆ ಮಗ ಜಿಪುನ ಭಾಳ ಅದ. ನಾವ್ಯಾವಾಗ 10 ರೂಪಾಯಿ ಕೊಡ್ಬೇಕಲೆ ಚಾ ಕುಡಿಯಾಕ ನಮಗೆ? ಲೇ ಆ ಇವಂದು ಹೋಗು ನಾನು ಯಾರ್ದು ಶೆಟ್ಟಿದು ಹೋದ್ರೆ ಭಾಳ ಆರಾಮು ಮರೆಯ. ಶೆಟ್ಟಿ ಸೆರೆನೂ ಕುಡಿಸ್ತಾನಂತ ಮತ್ತು ಚಾನು ಕುಡಿಸ್ತಾನಂತ. ಹಿಂಗೆ ಅದು ಆರೆಂಬಡಿ ಇಮ್ಮಲ್ ಎಲ್ಲ ತರ್ತಾನಂತ. ಅಲ್ಲೇ ನಾವೇನು ಸೆರೆ ಕುಡಿಯಾರ ನಮ್ಮರ ಏನೋ ಗೋಬಿ ಮತ್ತು ಎಗ್ ರೈಸ್ ಇವು ಆರೆಂಬಡಿ ಚೀಟ್ ಕೊಡಿಸಿದ್ರೆ ತಿನ್ಬೋದಪ್ಪ ಮರ. ನಾವೇನು ಸೆರೆ ಕುಡಿಯಾರಲ್ಲ ಬಿಡ, ಎಲ್ಲ ಸೆರೆ ಕುಡಿ ಮ್ಯಾದಾರಿಪ್ಪ. ಇಲ್ಲಿ ಮೊನ್ನೆ ನಮ್ಮ ಅಣ್ಣ ಹೋಗಿದ್ನಲ್ಲ ನೀರು ಹಾಸಾಕ ಅವ್ರದ್ದು ಗೋಧಿಗೆ, ಅಲ್ಲೇ ಇದ್ರಾಗ ಕೌಲೇದ ಮೇಲೆ ಚಿಕನ್ ಮಾಡಿದ್ರಂತ. ಮತ್ತು ಅವ ಇದನ್ನು ತಂದಿದ್ನಂತ ಲೆಪ್ಪ ಸೆರೆನು ವಿಸ್ಕಿ ತಂದಿದ್ನಂತ. ಆರೆಂಬಡಿ ಅದು ಅವ ವ್ಯವಸ್ಥೆ ಚಲೋ ಮಾಡ್ತಾನಂತಾರೆ ಇವ್ರು. ಹಂಗಲ್ಲಿ ಮತ್ತು ಅಂತಾರದ ಯಾರು ಹೋಗುವಾರ ಯಾರನ್ನ ಕೈ ಬಿಚ್ಚಿ 4 ದುಡ್ಡು ಖರ್ಚು ಮಾಡ್ತಾರ ಅವ್ರು ಬೆನ್ನು ಹತ್ತಾರ. ಇಂಥ ಜುಗ್ ಸೋಳೆ ಮಕ್ಕಳು ಯಾರು ಬೆನ್ನು ಹತ್ತೋದಲ್ಲ. ಇಂಥವ್ರು ತಾವು ಮಾಡ್ಕೋದು ಬಿಡಲಿ ಇವ್ರು.